ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಣ ತಿಂದಿರೋ ಈ ಅಧಿಕಾರಿಗಳು ಧಿಕ್ಕಾರ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಮಹಿಳಾ ಪೋಸ್ಟ್ ಮ್ಯಾನ್ ರಮ್ಯಾ ಹಣ ಲಪಟಾಯಿಸಿರುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದು, ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ತನಿಖೆ ನಡೆಯುತ್ತಿದೆ. ಸುಮಾರು 1200ಕ್ಕೂ ಅಧಿಕ ಖಾತಾದಾರರು ಈ ಒಂದು ಅಂಚೆ ಕಚೇರಿಯಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದು, ಎಫ್ಡಿ, ಆರ್ಡಿ, ಸೇವಿಂಗ್ಸ್ ಹೀಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನು ಹಾಲಗಾನಹಳ್ಳಿ ಗ್ರಾಮಸ್ಥರು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಂತರ ಹಣ ಮಂಗಮಾಯ ಆಗಿರುವ ಆರೋಪ ಕೇಳಿಬಂದಿರುವ ಕಾರಣದಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದು, ವೃದ್ಧರು ಕಣ್ಣೀರು ಹಾಕುತ್ತಿದ್ದಾರೆ. ಇದರಿಂದ ಹಣ ಬರುತ್ತದೆಯೋ ಇಲ್ಲವೋ ಎಂದು ಅದೇ ಯೋಚನೆಯಲ್ಲಿ ಊಟ ನೀರು ಬಿಟ್ಟು ಆರೋಗ್ಯ ಕೆಡಿಸಿಕೊಂಡು ಗ್ರಾಮದ 60 ವರ್ಷದ ಲಕ್ಷ್ಮಮ್ಮ ಮೃತಪಟ್ಟಿದ್ದಾರೆ ಎಂದು ಸಂಬಂಧಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಲಕ್ಷ್ಮೀದೇವಿ ನನ್ನ ಹೆಸರು. ನಾನು ಅವ್ರ ಸೊಸೆ ಲಕ್ಷ್ಮಮ್ಮ. ಅವರು ನಮ್ಮ ಅತ್ತೆ ಹೆಸರು ಲಕ್ಷ್ಮಮ್ಮ, ನನ್ನ ಹೆಸರು ಲಕ್ಷ್ಮೀದೇವಿ, ಆನ್ಗನಹಳ್ಳಿ. ಅಂದ್ರೆ ಅವರು ನಮಗ್ ಗೊತ್ತಿಲ್ದಂಗೆ ದುಡ್ಡು ಇಕ್ಕಿರೋದು. ಇಕ್ಕಿ ಅದೇ ಟೆನ್ಷನ್ನೇ ತಕೊಂಡು ಯಾವಾಗೂ ನನ್ಗೆ ಊಟ ಬಿಟ್ಬಿಟ್ಟು ಆ ಥರ ಈ ಟೆನ್ಷನ್ ತಗೊಂಡು ಆ ಥರ ಆಗೈತೆ. ಅಂದರೆ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಗಂಡು ಮಕ್ಳಿಗೆ. ಅಂದರೆ ಇವ್ರ ಮಗಳು ಅವರು ಒಂದು ಹತ್ರ ಇದ್ಬಿಟ್ಟು ನಮ್ಗೆ ಹೇಳ್ತಿದ್ದಂಗೆ ಅಮ್ಮ ಇಕ್ಕಿರೋದು. ಡಾಕ್ಯುಮೆಂಟ್ಸ್ ಏನೇನು ಇದೆಯಮ್ಮ? ಡಾಕ್ಯುಮೆಂಟ್ ಒಂದು ಮಾತ್ರ ಐತೆ, SB ಬುಕ್ ಮಾತ್ರ ಐತೆ ಅಷ್ಟೇ. ಅದರಲ್ಲಿ ಅಮೌಂಟ್ ಇಲ್ಲ. ಹೌದಾ? ಎಷ್ಟು ಚೆಕ್ ಮಾಡಿಸಿದ್ದೀರಾ? ಚೆಕ್ ಮಾಡಿಸಿದೀವಿ, ಅಮೌಂಟ್ ಇಲ್ಲ ಅದರಲ್ಲಿ. ಎಷ್ಟು ಕಟ್ಟಿದ್ದೀರಾ? ಅಷ್ಟು ಅದ್ರಲ್ಲಿ 30,000 ಆಯ್ತು ಅಷ್ಟೇ. ನೀವು ಕಟ್ಟಿರೋದು ಎಷ್ಟಮ್ಮ? ಕಟ್ಟಿರೋದು ಅದು ಫಿಕ್ಸೆಡ್ ಮಾಡವಳೆ. ಅದು ಫಿಕ್ಸೆಡ್ ಮಾಡಿರೋದು ಎಷ್ಟೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ, ಕೊಡ್ಲಿಲ್ಲ ಬುಕ್. ಎಷ್ಟಿದೆ ಆ ಬುಕ್ ಅಲ್ಲಿ? ಎಷ್ಟಿರ್ಬೋದು ಅಂದಾಜು? ಏನೇನು ಹೇಳಿದ್ರಾ? ಯಾರ ಹತ್ರ ಹೇಳಿದ್ರಾ? 3 ಲಕ್ಷ ಐತೆ. ಅಮ್ಮ ರಾತ್ರಿ ಹೇಳೈತೆ 3 ಲಕ್ಷ ಐತೆ ನನ್ನ ಬುಕ್ಕಲ್ಲಿ. ಅವ್ರು ಇಸ್ಕೊಂಡು ಹೋಗ್ಬಿಟ್ಟಾರೆ. SB ಬುಕ್ ಮಾತ್ರ ಇದೊಂದು ಐತೆ ಅಂತ ಹೇಳೈತೆ ಅಷ್ಟೇ. ಅದ್ರಲ್ಲಿ 25,000 ಐತೆ. ಯಾವ್ದ್ರಲ್ಲಿ? SB ಬುಕ್ ಅಲ್ಲಿ 30,000 ಇಕ್ಕಿದ್ರೆ 25,000 ಅನ್ಬಿಟ್ಟು ಕೆಳಗಡೆ ಬರ್ದವಳೆ ಪೆನ್ನಲ್ಲಿ. ಸುಮ್ನೆ ಇವಾಗ ಚೆಕ್ ಮಾಡಿದ್ರೆ ₹1 ಇಲ್ಲ ಅದ್ರಲ್ಲಿ. ಯಾರಿಗೂ ಗೊತ್ತಿಲ್ದಂಗೆ ಇಕ್ಕಿರೋದ ಅಮ್ಮ. ಹೌದಾ? ಇದು ಯಾವಾಗಿಂದ ಏನೋ ಹುಷಾರಿಲ್ದಂಗ ಆಗಿತ್ತೋ ಇಲ್ಲ ಮಾಮೂಲಿ ಆಗಿಲ್ಲ? ಹಿಂಗ ಈ ದುಡ್ಡುಗೋಸ್ಕರನೇ ಅಮ್ಮ ಈ ತರ ಆಗಿರೋದು. ಟೆನ್ಷನ್ ಇಟ್ಕೊಂಡು ನೆನ್ನೆ ಎಲ್ಲಾನು ನನ್ ದುಡ್ಡು ಬಂದೈತಾ ಕೊಡ್ತಾರ ಇಲ್ವೋ, ರಮ್ಯ ಈ ತರ ಮಾಡವಳೆ ಅನ್ಬಿಟ್ಟು ಎಲ್ಲ ಇದ್ ಮಾಡ್ಕೊಬಿಟ್ಟು ಟೆನ್ಷನ್ ತಗೊಂಡು ಅಮ್ಮ ಆ ತರ ಆಗೈತೆ. ನೆನ್ನೆಲ್ಲ ಮಾತಾಡಿದ್ರೆ ಇದೇ ವಿಷಯನೇ ಮಾತಾಡಲ್ಲ? ನೆನೆ ಎಲ್ಲ ಇದೇ ವಿಷಯನೇ. ಬೆಳಗ್ಗೆನು ಈ ತರನೇ ಮಾತಾಡವಳೆ. ಬರ್ತೈತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವ್ ಹೇಳಿದೀವಿ, ಬರ್ತೈತೆ ಸುಮ್ನೆ ರಮ್ಮ ಅಂದ್ರುನು ಇಲ್ಲ, ನನ್ ದುಡ್ಡು ಬರ್ತೈತೋ ಇಲ್ವೋ, ಬರೀ ಇದೇ ಟೆನ್ಷನ್ ಅಲ್ಲೇ ಹಿಂಗ ಆಗೈತೆ ಅಮ್ಮ. ಈಗ ಇದ್ರ ಬಗ್ಗೆ ನ್ಯಾಯ ಏನನ್ನ ಬೇಕು ಅಂತ ಕೇಳ್ತೀನಿ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ಖಾತೆಯಲ್ಲಿ 30,000 ಹಣ ಅಷ್ಟೇ ಬುಕ್ಕಲ್ಲಿ ಬರೆದಿದೆ ಎಂದು ಸೊಸೆ ಲಕ್ಷ್ಮೀದೇವಿ ತಿಳಿಸಿದ್ದು, 3 ಲಕ್ಷ ಹಣ ನಮ್ಮ ಅತ್ತೆ ಲಕ್ಷ್ಮಮ್ಮ ಅಂಚೆ ಕಚೇರಿಗೆ ಕಟ್ಟಿದ್ದಾರೆ ಎಂದು ಮಗಳಾದ ಗಂಗರತ್ನಮ್ಮ ಹೇಳಿದ್ದಾರೆ. ಏನಾಗುತ್ತೆ అంటే దుడ్లు పెట్టిండే ఆ టెన్షన్ మీద ఏనమ్మ పొద్దున్న నుంచి భోజనం పెట్టి మా అమ్మ నా దుడ్లు పెట్టినానని ఇట్లా అయిపోయా. ఎంత పెట్టిండు అక్క? నువ్వు పెట్టిండే 3 లక్షల రూపాయలు. బుక్లంతా ఉండేవమ్మా? బుక్లు అక్కడే ఉండు. బుక్లు ఎత్తుకోపోయినా? కొన్ని చీటీలు ఏమైనా ఉండవా? ఒకటో రెండు ఉండు చీటీలు ఉండవా? నాది ఒక 2 లక్షలు పోయింది. ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಣ ತಿಂದಿರೋ ಈ ಅಧಿಕಾರಿಗಳು ಧಿಕ್ಕಾರ. ಬಡವರ್ಗರ ಹಣ ತಿಂದಿರೋ ಅಧಿಕಾರಿಗಳ ಧಿಕ್ಕಾರ. ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ. ನೋಡಿ ಇಂಥವ್ರು ಎಷ್ಟು ಜನ ಇದ್ದಾರೋ, ಇನ್ನ ವಯಸ್ಸಾಗಿರ್ಲಿಲ್ಲ, ಚೆನ್ನಾಗಿ ಕೂಲಿ ಮಾಡ್ಕೊಂಡಿದ್ದವ್ರು. ಇಂಥವ್ರೆಲ್ಲ ಈ ತರ ಆಗ್ತಾ ಇದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ. ಎಲ್ಲ ಯಾರು ಒಂದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಲ್ವಾ ತಾಲೂಕಲ್ಲಿ? ಜನಪ್ರತಿನಿಧಿ ಕೇಳೋರೇ ಇಲ್ವಾ ತಾಲೂಕಲ್ಲಿ? ಬನ್ನಿ ಸ್ವಾಮಿ, ಓಟ್ ಬೇಕು ಅಂತ ಬರ್ತೀರಾ? ಈಗ ಬನ್ನಿ ಮನೆಗಳ ಹತ್ರ. ಈಗ ನೋಡಿ ಲಕ್ಷ್ಮಮ್ಮ ಸತ್ತಿದ್ದಾರೆ, ಬನ್ನಿ ನ್ಯಾಯ ಕೊಡ್ಸಿ. ಒಟ್ಟಾರೆಯಾಗಿ ಈ ಅಂಚೆ ಕಚೇರಿಯಲ್ಲಿ ಹಣ ಮಂಗಮಾಯ ಆಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದು, ಒಂದು ಕಡೆಯಾದರೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣ ಬರುತ್ತದೆಯೋ ಇಲ್ಲವೆಂಬ ಹರಿಯದ ವೃದ್ಧರು ಯೋಚನೆಯಲ್ಲಿ ಮುಳುಗಿದ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.